ಎಲ್ಲರಿಗೂ ಈ ಮಿಸ್ಟರ್ ಲಾಗರ್ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಇವಾಗ ನಾನಿರುವುದು ಪುರಾಣ ಪ್ರಸಿದ್ಧ ದೇವಾಲಯಗಳ ನಾಡು ನಾಗಮಂಗಲದಲ್ಲಿ. ತಮ್ಮೆಲ್ಲರಿಗೂ ಪುರಾಣ ಪ್ರಸಿದ್ಧ ದೇವಾಲಯಗಳ ನಾಡು ನಾಗಮಂಗಲಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸುವ ಸ್ಥಳ ಯಾವುದೆಂದರೆ ಅದೇ ಸೌಮ್ಯಕೇಶವ ದೇವಾಲಯ ನೋಡಿ. ಈ ದೇವಾಲಯವನ್ನು ಸೌಮ್ಯಕೇಶವ ಅಥವಾ ಸೌಮ್ಯಕೇಶವ ಎಂದು ಕರೆಯುತ್ತಾರೆ. ಈ ಏಕಶಿಲಾ ದೀಪಸ್ತಂಭವು ಸುಮಾರು 47 ಅಡಿ ಎತ್ತರವಿದೆಯಂತೆ. ಈ ದೇವಾಲಯವನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆಯಂತೆ. ಈ ಹೊಯ್ಸಳ ದೇವಸ್ಥಾನವು ವಿಶಾಲವಾದ ದೇವಾಲಯವೂ ಹೌದು. ನಾನು ಈ ದೇವಾಲಯ ಒಳಗಡೆ ಎಂಟ್ರಿ ಕೊಟ್ಟೆ. ಆಗ ನನ್ನನ್ನು ನೂರಾರು ಅತಿ ಸುಂದರವಾಗಿ ಕೆತ್ತನೆ ಮಾಡಿದ ಕಂಬಗಳು ಸ್ವಾಗತ ಮಾಡಿಕೊಂಡವು. ಆದರೆ ನಾನು ಸೌಮ್ಯಕೇಶವ ದೇವರ ದರ್ಶನ ಪಡೆಯೋಕ್ಕಾಗಲಿಲ್ಲ. ಏಕೆಂದರೆ ನಾನು ಬಂದಿದ್ದು ಮಧ್ಯಾಹ್ನ, ಅಲ್ಲಿ ಕ್ಲೋಸ್ ಮಾಡಿ ಹೋಗಿದ್ದರು. ಅದಕ್ಕೆ ಮತ್ತೊಂದು ಬಾರಿ ಬಂದು ಇನ್ನೊಮ್ಮೆ ದರ್ಶನ ಪಡೆದರೆ ಆಯಿತು ಅಂತ ಮುಂದೆ ನನ್ನ ಸಂಚಾರದಲ್ಲಿ ನಾನು ತೊಡಗಿದೆ. ಅಲ್ಲಿಯೇ ಪಕ್ಕದಲ್ಲಿ ಈ ವಿಗ್ರಹ ನೋಡಿ ನನಗೆ ಯಾವುದು ಎಂದು ಗೋಚರಿಸಲಿಲ್ಲ. ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ಹಾಗೆ ನಾನು ದೇವಸ್ಥಾನವನ್ನು ಮುಂದೆ ನೋಡುತ್ತಾ ಹೋದೆ. ಈ ದೇವಾಲಯವು ಮೊದಲ ಹಂತದ ನಿರ್ಮಾಣವು ಹೊಯ್ಸಳ ಕಾಲದ ಔತ್ತರೇಯ ಸಂಪ್ರದಾಯದಲ್ಲಿ ರಚನೆಯಾಗಿದ್ದುವಂತೆ. ಎರಡನೇ ಹಂತದ ವಿಸ್ತರಣೆಯಲ್ಲಿ 7 ಅಂತಸ್ತಿನ ದ್ರಾವಿಡ ಶೈಲಿಯ ರಾಯಗೋಪುರವು ವಿಜಯನಗರ ವಾಸ್ತುಶಿಲ್ಪದ ಕೊಡುಗೆಯಾಗಿದೆ ಅಂತೆ. ಈ ದೇವಾಲಯದ ಮೂಲ ಯೋಜನೆ ನಕ್ಷತ್ರಾಕಾರದಲ್ಲಿ ರಚನೆಯಾಗಿದೆಯಂತೆ. ಈ ದೇವಾಲಯವು ಬಹು ರಾಜ್ಯ ವಂಶಗಳಿಂದ ಪ್ರೋತ್ಸಾಹವನ್ನು ಪಡೆದಿದೆ ಹಾಗೂ ವಿಜಯನಗರ ಸಾಮ್ರಾಜ್ಯದ ವೈಶಿಷ್ಟ್ಯಗಳನ್ನು ಬಹಿರಂಗಪಡಿಸುತ್ತದೆ, ಅಂದರೆ ನಮಗೆ ತೋರಿಸುತ್ತದೆ. ಹಾಗೆ ಈ ದೇವಾಲಯ ದಕ್ಷಿಣ ಭಾಗದಲ್ಲಿ ವೇಣುಗೋಪಾಲ, ರುಕ್ಮಿಣಿ ಮತ್ತು ಸತ್ಯಭಾಮೆಯರ ವಿಗ್ರಹಗಳಿವೆ. ವಿಜಯನಗರ ಸಾಮ್ರಾಜ್ಯ ಆಡಳಿತದಲ್ಲಿ ಪ್ರವೇಶ ದ್ವಾರ ಮತ್ತು ಗೋಪುರವನ್ನು ನಿರ್ಮಿಸಿದರಂತೆ. ಹಾಗೆ ಗಡಿ ಗೋಡೆಗಳನ್ನು ಕೂಡ ಅವರೇ ನಿರ್ಮಿಸಿದರಂತೆ. ಹಾಗೆ ನಾವು ದೇವಸ್ಥಾನ ಹಿಂಭಾಗ ಬಂದಾಗ ಒಂದು ಗೋಡೆಯ ಮೇಲೆ ಆಂಜನೇಯ ಚಿತ್ರ ಕೂಡ ಬಿಡಿಸಲಾಗಿತ್ತು. ಅಲ್ಲಿ ದೇವಾಲಯ ಹಿಂದೆ ಹಳೆಯ ಕಾಲದಲ್ಲಿ ನಿರ್ಮಿಸಲಾದ ಬಾವಿ ಕೂಡ ನೋಡಬಹುದು. ನಾನು ಅಲ್ಲಿರುವ ಕಂಬದ ಮೇಲೆ ಚಿತ್ರಗಳನ್ನು ಕೆತ್ತನೆ ಮಾಡಿರುವುದನ್ನು ನೋಡಿ ಸುಮಾರು ವರ್ಷಗಳ ಹಿಂದೆ ಕೆತ್ತನೆ ಮಾಡಿದರೂ ಕೂಡ ತಮ್ಮ ಆಕಾರವನ್ನು ಕಳೆದುಕೊಂಡಿಲ್ಲ. ಈ ಕೆತ್ತನೆ ಮಾಡಿದ ಶಿಲ್ಪಿಗಾರರು ಬುದ್ಧಿವಂತರು ಮತ್ತು ಅವರ ಕೈಯಲ್ಲಿ ಚಮತ್ಕಾರ ಇತ್ತು ಅನ್ನೋದು ಅವರ ಕೆಲಸದ ಮೇಲೆಯೇ ಗೊತ್ತಾಗುತ್ತೆ. ಪ್ರತಿಯೊಂದು ಕಂಬದ ಮೇಲೆಯೂ ಕೂಡ ಒಂದು ದೇವತೆಗಳನ್ನು ನಾವು ನೋಡಬಹುದು. ಹಾಗೆ ನಾನು ಈಗ ದರ್ಶನ ಪಡೆದಿದ್ದೇ ಸಾಕ್ಷಾತ್ ಪರಮಾತ್ಮ ಆದ ಶ್ರೀಕೃಷ್ಣವನ್ನ. ಹರೇ ಕೃಷ್ಣ ಹರೇ ರಾಮ್. ಇಷ್ಟೊಂದು ಸುಂದರವಾಗಿ ಕೆತ್ತನೆ ಮಾಡಿದ ಆ ಶಿಲ್ಪಿಗಾರರಿಗೆ ನನ್ನ ದೊಡ್ಡ ನಮಸ್ಕಾರಗಳು ಹೇಳುತ್ತಾ ಹಾಗೆ ಮುಂದೆ ಹೋದೆ. ಹಾಗೂ ನಾನು ಇನ್ನೂ ತುಂಬ ವೈವಿಧ್ಯತೆ ಚಿತ್ರಗಳನ್ನು ನಾನು ಕಂಡೆ. ಆಗ ನನ್ನ ಕಣ್ಣಿಗೆ ಬಿದ್ದಿದ್ದು ಅಲ್ಲಿಯೇ ಪಕ್ಕದಲ್ಲಿದ್ದ ದ್ವೀಪಗಳು. ಈ ದ್ವೀಪಗಳು ರಾಶಿ ರಾಶಿಯಾಗಿ ಇರುವುದು ನಾನು ನೋಡಿದೆ. ಇಷ್ಟೊಂದು ದೀಪ ಹೇಗೆ ಎಂದು ಕೇಳಿದಾಗ ಅಲ್ಲಿ ಪ್ರತಿ ವರ್ಷ ಲಕ್ಷ ದೀಪ ನಡೆಯುತ್ತಂತೆ. ಹಾಗಾಗಿ ಆ ಕಾರಣದಿಂದ ಅಷ್ಟೊಂದು ದೀಪಗಳು ಇದೆ ಅಲ್ಲಿ. ಈ ದೇವಾಲಯ ಉತ್ತರ ಭಾಗದ ಗರ್ಭಗೃಹದಲ್ಲಿ ಹೊಯ್ಸಳ ಕಾಲದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವೂ ಇದೆ. ಈ ಹಳೆಯ ಕಾಲದ ದೇವಸ್ಥಾನ ನೋಡಿ ನನಗೆ ತುಂಬ ಸಂತೋಷವಾಯಿತು. ಹಾಗೆ ಇನ್ನೊಂದು ಕಡೆ ಸ್ವಲ್ಪ ಬೇಜಾರು ಆಯಿತು. ಏಕೆಂದರೆ ಸೌಮ್ಯಕೇಶವ ದೇವರ ದರ್ಶನ ಪಡೀಲಿಲ್ಲ ಅಂತ ಸ್ವಲ್ಪ ಬೇಜಾರು ಕೂಡ ಆಯಿತು. ಹಾಗೆ ಆ ಕಂಬಗಳನ್ನು ನಾನು ನೋಡುತ್ತಾ ಹೊರಗಡೆ ಬಂದಾಗ ನನಗೆ ಮತ್ತೆ ದರ್ಶನವಾಗಿದ್ದೇ ಕೃಷ್ಣ ಪ್ರಭು ದೇವಂದು. ಆಗ ಅವರ ದರ್ಶನ ಪಡ್ಕೊಂಡು ಹಾಗೆ ಹೊರಗೆ ಬಂದೆ. ಆಗ ಬಾಗಿಲನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಏಕೆಂದರೆ ಹಳೆಯದು ಬಾಗಿಲು ಅಷ್ಟೊಂದು ದೊಡ್ಡದಾಗಿತ್ತು. ದೇವಸ್ಥಾನದಿಂದ ಹೊರಗಡೆ ಬಂದಾಗ ನಮಗೆ ದರ್ಶನವಾಗಿದ್ದೇ ಗೋಮಾತೆಯದು.
ಆ ಗೋಮಾತೆ ದರ್ಶನ ತಗೊಂಡು ನಾವು ಹಾಗೆ ಮುಂದೆ ಬಂದಾಗ ಆಗ ಅಲ್ಲಿರುವ ಅಜ್ಜಿಯನ್ನು ಮಾತನಾಡಿಸಿ ಅದೇ ಅಜ್ಜಿ ಹೇಳಿದ್ದು ನಮಗೆ ಆ ದೇವಸ್ಥಾನ ಒಳಗಡೆ ಹೋಗಿ ಅಂತ. ಹೊರಗಡೆ ಬಂದ ನಂತರ ನಾವು ಅಲ್ಲೇ ಪಕ್ಕದಲ್ಲಿರುವ ಸುಗ್ರೀವಾಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ ಸುಗ್ರೀವಾಲಿಯವರ ದರ್ಶನ ಪಡೆದು ಈ ದೇವಸ್ಥಾನದ ಗೋಡೆಗಳನ್ನು ನೋಡಲು ಆರಂಭಿಸಿದ್ದೆವು. ಆಗ ಕಂಬಗಳನ್ನು ನಾವು ನೋಡಿದರೆ ಒಂದು ಕಡೆ ಹಳೆಯದು ಮತ್ತು ಇನ್ನೊಂದು ಕಡೆ ಇವಾಗ ಹೊಸದು ನಿರ್ಮಿಸಿದ ಕಂಬಗಳಾಗಿ ನಮಗೆ ಕಾಣುತ್ತಿದ್ದವು. ಇವಾಗ ರೆಡಿ ಮಾಡಿದ್ದಾರಂತೆ ಅಂದುಕೊಂಡು ನಾನು ಹೊರಗಡೆ ಬಂದೇ ಬಿಟ್ಟೆ. ಓಕೆ ಗೆಳೆಯರೇ, ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೋಡಿದ್ದಕ್ಕೆ ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಒತ್ತಿ.